ನಮಸ್ಕಾರ, ಆರ್ಪ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ 2024-25ನೇ ಸಾಲಿನ ಚಿಕ್ಕಮ್ಯಾಗೇರಿ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟದಲ್ಲಿ ತಾಲೂಕಿನ ದಮ್ಮಾರು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳು ಶಾಲೆಗೆ ಮತ್ತು ಊರಿಗೆ ಕೀರ್ತಿ ತಂದಿದ್ದಾರೆ ಎಂದು ಮುಖ್ಯ ಪೈದಾರಾದ ಶ್ರೀ ಎಫ್.ಎಂ. ಕಳ್ಳಿ ಹರ್ಷ ವ್ಯಕ್ತಪಡಿಸಿ, ಬಾಲಕಿಯರ ಕಬಡ್ಡಿ ಪಂದ್ಯದಲ್ಲಿ ಕುಮಾರಿ ಶ್ರೀದೇವಿ ಮತ್ತು ಸಂಗಡಿಗರು ದ್ವಿತೀಯ ಸ್ಥಾನ, 400 ಮೀಟರ್ ರೀಲೆ ಮತ್ತು 100 ಮೀಟರ್ ರೀಲೆ ಸ್ಪರ್ಧೆಯಲ್ಲಿ ಪ್ರಿಯಾಂಕಾ ಮತ್ತು ಸಂಗಡಿಗರು ಪ್ರಥಮ ಸ್ಥಾನ, 1500 ಮೀಟರ್ ರನ್ನಿಂಗ್ ಸ್ಪರ್ಧೆಯಲ್ಲಿ ಪೂಜಾ ಪ್ರಥಮ ಸ್ಥಾನ, ಶ್ರೀದೇವಿ 200 ಮೀಟರ್ ರನ್ನಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, 800 ಮೀಟರ್ ರನ್ನಿಂಗ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾಳೆ. 100 ಮೀಟರ್ ರನ್ನಿಂಗ್ ಸ್ಪರ್ಧೆಯಲ್ಲಿ ಪ್ರಿಯಾಂಕಾ ದ್ವಿತೀಯ ಸ್ಥಾನ ಹಾಗೂ ಉಷಾ ತೃತೀಯ ಸ್ಥಾನ ಪಡೆದಿದ್ದಾರೆ. ಚಕ್ರ ಎಸೆತ ಸ್ಪರ್ಧೆಯಲ್ಲಿ ರೇಖಾ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. 400 ಮೀಟರ್ ರನ್ನಿಂಗ್ ಸ್ಪರ್ಧೆಯಲ್ಲಿ ಯಮನಗೌಡ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇದೇ ಶೈಕ್ಷಣಿಕ ಸಾಲಿನಿಂದ ಪ್ರಾರಂಭವಾದ ಪ್ರೌಢಶಾಲೆಯ ಮಕ್ಕಳ ಕ್ರೀಡಾ ಸಾಧನೆಗೆ ಮುಖ್ಯೋಪಾಧ್ಯಾಯರಾದ ಶ್ರೀ ಎಫ್.ಎಂ. ಕಳ್ಳಿ ಮತ್ತು ಶ್ರೀ ಕನಕಪ್ಪ ಕಂಬಳಿ, ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಶರಣಮ್ಮ ಹಳ್ಳಿಕೇರಿ ಮತ್ತು ಪದಾಧಿಕಾರಿಗಳು ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಉನ್ನತ ಮಟ್ಟದಲ್ಲಿ ಸ್ಪರ್ಧೆ ಮಾಡಿ ಶಾಲೆಗೆ, ಗ್ರಾಮಕ್ಕೆ ಕೀರ್ತಿ ತರಲೆಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ಮೊಹಮ್ಮದ್ ಯೂಸುಫ್, ಶ್ರೀ ಲಕ್ಷ್ಮಣ ಚಲವಾದಿ, ಶಂಕರಪ್ಪ ವನಹಳ್ಳಿ, ವಿರೂಪಾಕ್ಷಪ್ಪ, ಹನುಮೇಶ್, ಅಬ್ದುಲ್ ಗಬ್ಬೂರ್, ರಮೇಶ್ ದೊಡ್ಮಣ್ಣಿ, ವಿಜಯಲಕ್ಷ್ಮಿ, ಲೀಲಾ, ಸಮೀನಾ, ಬಸವರಾಜ್ ಅಂಗಡಿ, ಶೈಲಜಾ, ಮಂಜುಳಾ ತೆಮ್ಮಿನಾಳ್, ಮಂಜುಳಾ ಪಾಟೀಲ್, ಭೀಮವ್ವ ಚಿಕ್ಕನಗೌಡ್, ಮುತ್ತಣ್ಣ ಕಮ್ಮಾರ್, ಯಾಸ್ಮಿನ್ ಗುಮ್ಗೇರಿ, ಬಸವಣ್ಣವ್ವ ಹಾದಿಮನಿ, ಹುಸೇನ್ ಬಾನು, ಸುಮಯ್ಯ ಮಾಕನದಾರ್ ಮುಂತಾದವರು ಮತ್ತು ದಮ್ಮೂರ್ ಗ್ರಾಮದ ಮುಖಂಡರು, ಶಿಕ್ಷಣ ಪ್ರೇಮಿಗಳು ಮತ್ತು ಸಮಸ್ತ ಗ್ರಾಮಸ್ಥರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.